ನನ್ನ ಪ್ರಾಡಕ್ಟ್ ಎಲ್ಲ ಬೇಕು ಅಂದವರು ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರುತ್ತೆ, ಆ ನಂಬರ್ಗೆ ಆರ್ಡ್ರ್ ಕೊಡ್ಬೋದು. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ತಮ್ನೇಲು ವಿಡಿಯೋಗೆ ಒಂದು ಯೂಟ್ಯೂಬ್ ಚಾನಲ್ ಇದೆ ಅಂತ ಅಂದರೆ ಅದಕ್ಕೆ ತಮ್ನೇಲ್ ಹಾಕಿದ್ರೆ ಸ್ವಲ್ಪ ವಿಡಿಯೋಗಳು ವೈರಲ್ ಆಗುತ್ತೆ. ಎಲ್ಲರೂ ಚಾನಲು ಬೇಗ ಮೊನೋಟೈಸ್ ಆಗಲಿ, ವೈರಲ್ ಆಗಲಿ ವಿಡಿಯೋಗಳು, ಈ ಸಿಲ್ವರ್ ಪ್ಲೇ ಬಟನ್ ಎಲ್ರಿಗೂ ಬರಲಿ ಅಂತ ನಮ್ಮ ಕೃಷ್ಣಪ್ಪನ ಹತ್ರ ಕೇಳ್ಕೊಳ್ತೀನಿ. ತುಂಬ ಜನ ಕೇಳ್ತಾ ಇದ್ದೀರಿ, ನಿಮ್ಮ ವಿಡಿಯೋ ನೋಡ್ಕೊಂಡು ತಮ್ನೇಲ್ ಮಾಡೋದು ಕಲ್ತ್ವು, ಆದರೆ ಅದನ್ನು ವೀಡಿಯೋಗೆ ಹೇಗೆ ಹಾಕ್ಕೊಳ್ದು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಕೇಳ್ತಾ ಇದ್ದೀರಾ. ಖಂಡಿತ ಇವತ್ತು ಅದನ್ನು ತಿಳಿಸ್ಕೊಡ್ತೀನಿ. ತಮ್ನೇಲ್ ಮಾಡೋದು ಹೇಗೆ, ನಾನು ಹೇಗೆ ಮಾಡ್ತೀನಿ, ತಮ್ನೇಲ್ ಮಾಡೋದು ಹೇಗೆ ಮತ್ತು ಅದನ್ನು ವೀಡಿಯೋಗೆ ಅಪ್ಲೋಡ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ಇವಾಗ ಫಟಾಫಟ್ ಅಂತ ತಮ್ನೇಲ್ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ, ಖುಷಿಯಾಗಿ ಕಮೆಂಟ್ ಮಾಡಿ. ಬನ್ನಿ ಇವಾಗ ನೋಡೋಣ. ಬನ್ನಿ, ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಪಿಕ್ಸೆಲ್ ಲ್ಯಾಬ್ ಅಂತ ಇದೆ ನೋಡಿ, ಈ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ. ಈ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ನೀವು ಓಪನ್ ಮಾಡಿದಾಗ ಈ ಥರ ಬರುತ್ತೆ, ಆಯಿತಾ. ಇದನ್ನು ಇವಾಗ ನೀವು ಇಲ್ಲಿ ರೈಟ್ ಸೈಡಲ್ಲಿ 3 ಚಿಕ್ಕೆ ಇದೆ ಮೇಲೆ, ಆ ಚಿಕ್ಕೆ ಮೇಲೆ ಪ್ರೆಸ್ ಮಾಡಿದ್ರೆ ಇಮೇಜ್ ಸೈಜ್ ಅಂತ ಇದೆ. ಅದನ್ನು ಪ್ರೆಸ್ ಮಾಡಿದ್ರೆ ಇಲ್ಲಿ ಆ್ಯರೋ ಮಾರ್ಕ್ ಇದೆ, ಅದ್ರ ಮೇಲೆ ಪ್ರೆಸ್ ಮಾಡಿ ಯೂಟ್ಯೂಬ್ ತಮ್ನೇಲ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದೇ ಎಷ್ಟು ಅಂತ ತಗೊಳ್ಳುತ್ತೆ. ಓಕೆ ಕೊಡಿ. ಓಕೆ ಕೊಟ್ಟಾಗ ಈ ಥರ ಬರುತ್ತೆ. ನಾನು ಸಿಂಪಲಾಗಿ ಮಾಡೋದು ಹೇಳ್ಕೊಡೋದು, ನಾನು ಇದನ್ನು ಹೋಗಿಸ್ಬಿಡ್ತೀನಿ. ಅದು ಬೇರೆ ಹೇಗೋ ಹೋಗ್ಸೋದಿರುತ್ತೆ. ನಾನು ಸಿಂಪಲಾಗಿ ಫಟಾಫಟ್ ಅಂತ ಹೇಳ್ಕೊಡೋದು. ನಿಮಗೆ ಇದೇ ಇದ್ದರೂ ಆಗುತ್ತೆ, ಇಲ್ಲ ನೀವು ಇದನ್ನು ಕಲರ್ ಚೇಂಜ್ ಮಾಡಬೇಕು ಅಂದರೆ ನೋಡಿ, ಇಲ್ಲಿ ಕಲರ್ ಇರುತ್ತೆ. ಇಲ್ಲಿ ಡಬಲ್ ಬಾಕ್ಸ್ ಇದೆಯಲ್ಲ ಕೆಳಗಡೆ, ಆ ಡಬಲ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಕಲರು, ಇದು ಕಲರ್ ಮೇಲಿದ್ದು ನೋಡಿ, ಕಲರ್ ಚೇಂಜ್ ಆಯಿತು. ಹಿಂಗೆ ನೀವು ಯಾವ ಕಲರ್ ಆದರೂ ಕೊಡ್ಬೋದು. ಓಕೆನಾ? ಓಕೆ ಕೊಡಿ. ಆಮೇಲೆ ಇಲ್ಲಿ ಬನ್ನಿ, ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಫ್ರಮ್ ಗ್ಯಾಲ್ರಿ ಅಂತ ಇರುತ್ತೆ. ಗ್ಯಾಲ್ರಿಲಿ ನೀವು ಯಾವ ಫೋಟೋ ಸೆಲೆಕ್ಟ್ ಮಾಡ್ತೀರಾ ಅದನ್ನು ಸೆಲೆಕ್ಟ್ ಮಾಡಿ ಇಟ್ಕೊಳ್ಳಿ. ನಾನು ನೋಡಿ ಇದನ್ನು ಸೆಲೆಕ್ಟ್ ಮಾಡಿಕೊಂಡೆ. ಓಕೆ ಕೊಡಿ. ಅದನ್ನು ನೀವು ಎಷ್ಟು ಚಿಕ್ಕದು ಬೇಕಾದರೂ ಮಾಡ್ಬೋದು. ಹೀಗೆ ನೋಡಿ, ಹೀಗೆ ಎಷ್ಟು ನೀವು 4 ಹಾಕ್ತಿರೋ 8 ಹಾಕ್ತಿರೋ, ತಿರ್ಗಾ ಸೇಮು ಗ್ಯಾಲ್ರಿ ಮೇಲೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ, ಫ್ರಮ್ ಗ್ಯಾಲ್ರಿ ಅಂತಿರುತ್ತೆ, ಗ್ಯಾಲ್ರಿ ಮೇಲೆ ಕ್ಲಿಕ್ ಮಾಡಿ. ನಾನು ಇದನ್ನು ಕ್ಲಿಕ್ ಮಾಡಿಕೊಂಡೆ, ತೊಗೊಂಡೆ ನೋಡಿ. ಹಿಂಗೆ ನೀವು ಎಷ್ಟು ಬೇಕಾದರೂ ನೀವು ಹಾಕ್ಬೋದು. 4, 2 ಈ ಥರ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು 2 ಹಾಕ್ತೀನಿ, 2 ಫೋಟೋ ಹಾಕ್ತೀನಿ ನೋಡಿ. ಹೀಗೆ ಒಂಚೂರು ಕರೆಕ್ಟಾಗಿರಲಿ, 2 ಒಂದೇ ಸಮ ಇರಲಿ. ಇದನ್ನು ಉದ್ದ ಮಾಡ್ಕೊಳ್ಳಿ, ಇದನ್ನು ಉದ್ದ ಮಾಡ್ಕೊಳ್ಳಿ ನೋಡಿ. ಕರೆಕ್ಟಾಗಿ ಬಂತಲ್ವ? ಇಲ್ಲಿ ನೀವು ಏನು ಬೇಕಾದರೂ ಬರಿಬೋದು. ಈ ಕ್ಲಿಕ್ ಮಾಡ್ಕೊಂಡ್ಮೇಲೆ ತಿರ್ಗಾ ಪ್ಲಸ್ ಮೇಲೆ ಮಾಡಿದ್ರೆ ಟೆಕ್ಸ್ಟ್ ಅಂತ ಬರುತ್ತೆ. ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ, ಇಲ್ಲಿ ಪ್ಲಸ್ ಮೇಲೆ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಪಕ್ಕದಲ್ಲಿ ಪೆನ್ಸಿಲ್ ಮಾರ್ಕ್ ಇರುತ್ತೆ, ಪೆನ್ಸಿಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಈಗ ಬಂತು, ಅದನ್ನು ಹೋಗಿಸ್ಬಿಡಿ. ಏನು ಬರೀತಿರೋ ಡಿಫ್ರೆಂಟಾಗಿ ಬರೀರಿ. ನಾನು ಸುಮ್ಮನೆ ಎಲ್ಲರಿಗೂ ನಮಸ್ಕಾರ ಅಂತ ಹೇಳ್ತೀನಿ ಅಷ್ಟೇ. ನೀವು ಏನಾದರೂ ಬರೀರಿ. ಓಕೆ ಕೊಡಿ. ಅದನ್ನು ತಂದು ನೀವು ಎಲ್ಲಾದರೂ ಕೂರಿಸ್ರಿ, ಎಲ್ಲಾದರೂ ಕೂರಿಸ್ರಿ. ಕೂರಿಸಾದ್ಮೇಲೆ ಇಲ್ಲಿ ಎ ಅಂತ ಇರುತ್ತೆ, ಎ ಮೇಲೆ ಬನ್ನಿ. ಎ ಮೇಲೆ ಬಂದಾಗ ನಮಗೆ ಇಲ್ಲಿ ಕಲರ್ ಚೇಂಜ್ ಮಾಡಬೇಕು ನೋಡಿ. ಇಲ್ಲಿ ಕಲರ್ ಅಂತಿರುತ್ತೆ. ಇದು ಡಬಲ್ ಟಿ ಇದೆಯಲ್ಲ, ಒಂದು ದೊಡ್ಡ ಟಿ ಒಂದು ಚಿಕ್ಕ ಟಿ. ಆ ಟಿ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಹಿಂಗಂದರೆ ನಿಮ್ಗೆ ಅದು ದೊಡ್ಡದಾಗುತ್ತೆ, ಚಿಕ್ಕದಾಗುತ್ತೆ. ನೀವು ಎಷ್ಟು ದೊಡ್ಡದು ಎಷ್ಟು ಚಿಕ್ಕದು ಬೇಕಾದರೂ ಮಾಡ್ಕೊಳ್ಬೋದು, ಆಯಿತಾ. ಓಕೆ ಕೊಡಿ. ಕಲರ್ ಮೇಲೆ ಬನ್ನಿ. ಕಲರ್ ಮೇಲೆ ಬಂದರೆ ನೋಡಿ, ಇದನ್ನು ಕೊಡ್ತೀನಿ. ಓಕೆ ಕೊಡಿ. ಓಕೆ ಕೊಡಿ. ಆಮೇಲೆ ಟಿ ಅಂತ ಇದೆ, ಬ್ಯಾಕ್ಗ್ರೌಂಡ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ, ಹೀಗಾದರೂ ಕೊಡ್ಬೋದು. ಇನ್ನು ಸ್ವಲ್ಪ ನೋಡಿ, ಹೀಗೆ. ಇದು ಬೇಡ ಅಂದರೆ ಇದು ಬೇಡ, ಇದು ಇಲ್ಲಿ ಬನ್ನಿ. ಸ್ಟ್ರೋಕ್ ಅಂತಿರುತ್ತೆ, ಸ್ಟ್ರೋಕ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನೋಡಿ, ಎಲ್ಲೋನೋ ಗ್ರೀನೋ
ಒಂದು ಡಾರ್ಕ್ ಇರಲಿ, ಒಂದು ಲೈಟ್ ಇರಲಿ. ನೋಡಿ ಹೀಗೆ ಇಲ್ವಾ, ಎಲ್ಲೋ ಕೊಟ್ಟು ನೋಡಿ. ನಿಮ್ಗೆ ಯಾವುದು ಇದಿದೆ ಕೊಟ್ಟರೆ ಚೆನ್ನಾಗಿರಲ್ಲ. ಒಂದು ಡಾರ್ಕು, ಒಂದು ಲೈಟು, ವೈಟ್ ಇದು ಚೆನ್ನಾಗಿ ಕಾಣಿಸುತ್ತೆ. ಪಿಂಕು ಇದು ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ನಿಮ್ಗೆ ಯಾವ ಕಲರ್ ನೋಡಿ ಇಲ್ಲಿರುತ್ತೆ. ಯಾವುದು ಒಂದು ಡಾರ್ಕ್ ಇರಲಿ, ಒಂದು ಲೈಟ್ ಇರಲಿ. ನನಗೆ ಅದಕ್ಕೆ ಎಲ್ಲೋನೇ ನನಗೆ ಚೆನ್ನಾಗಿ ಕಾಣಿಸ್ತು. ಓಕೆ ಕೊಡಿ. ಓಕೆ ಕೊಟ್ಟ ಮೇಲೆ ಇಲ್ಲಿ 3 ಚಿಕ್ಕೆ ಇರುತ್ತೆ. ಇನ್ನು ನೀವು ಏನಾದರೂ ಡಿಫ್ರೆಂಟಾಗಿ ಬರೀಬೋದು. ಚಿಕ್ಕೆ ಇರುತ್ತೆ. ಚಿಕ್ಕೆ ಮೇಲೆ ಕೊಟ್ಟರೆ ಎಕ್ಸ್ಪೋರ್ಟ್ ಇಮೇಜ್ ಅಂದರೆ ಸೇವ್ ಟು ಗ್ಯಾಲ್ರಿಲಿ ಸೇವ್ ಆಗಿರುತ್ತೆ. ಈಗ ವೈಟಿ ಸ್ಟುಡಿಯೋ ಓಪನ್ ಮಾಡ್ಕೊಳ್ಳಿ. ನೋಡಿ ವೈಟಿ ಸ್ಟುಡಿಯೋ ಇರುತ್ತೆ. ವೈಟಿ ಸ್ಟುಡಿಯೋ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಮೇಲೆ ಇಲ್ಲಿ ಕಂಟೆಂಟ್ ಅಂತಿರುತ್ತೆ. ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿ. ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿದಾಗ ಹೀಗೆ ಬರುತ್ತೆ. ಮೇಲೆ ನಾವು ಯಾವ ವೀಡಿಯೋಗೆ ಹಾಕಬೇಕು ನೀವು ಅದನ್ನು ವೈಟಿ ಸ್ಟುಡಿಯೋದಲ್ಲಿ ಅಪ್ಲೋಡ್ ಮಾಡಿರ್ತೀರ. ನೋಡಿ ನಾನಿವಾಗ ಸುಮ್ಮನೆ ಇದನ್ನು ಇವಾಗ ಹಾಕಲ್ಲ, ನಾನು ಸುಮ್ಮನೆ ತೋರಿಸ್ತೀನಿ. ಇದನ್ನು ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿಬಿಟ್ಟು ನೋಡಿ ಇಲ್ಲಿ ಪೆನ್ಸಿಲ್ ಮಾರ್ಕ್ ಇರುತ್ತೆ. ಪೆನ್ಸಿಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ತಿರ್ಗಾ ಇಲ್ಲೊಂದು ಪೆನ್ಸಿಲ್ ಮಾರ್ಕ್ ಬರುತ್ತೆ. ನೋಡಿ ಇಲ್ಲಿ ಲೆಫ್ಟ್ ಸೈಡ್ ಫಸ್ಟು ಇಲ್ದಿರುತ್ತೆ ನೋಡಿ, ಚೇಂಜ್ ಅಂತ ಕೊಟ್ಟರೆ ನಮಗೆ ಇವಾಗ ರೀಸೆಂಟಾಗಿ ಮಾಡಿರೋದು ನಾವು ಇದು ಬರುತ್ತೆ. ನೋಡಿ ಇದು ಬರುತ್ತೆ, ನಾವು ಇವಾಗ ಮಾಡಿದ್ದು. ಡನ್ ಅಂತ ಕೊಟ್ಟರೆ ಸೇವ್ ಆಗುತ್ತೆ. ನಾನು ಕೊಡಲ್ಲ, ಇಷ್ಟೇ. ಅಪ್ಲೋಡ್ ಮಾಡೋದು ಹೇಗೆ ಅಂತ ಕೇಳಿದ್ರಿ, ಹಾಗಾಗಿ ತೋರಿಸ್ತಾ ಇದ್ದೀನಿ. ನಾನು ಇದನ್ನು ಕೊಡಲ್ಲ. ನೋಡಿದ್ರಲ್ಲ, ಸಿಂಪಲಾಗಿ ತಮ್ನೇಲ್ ಮಾಡೋದು ಹೇಗೆ ಕಲರ್ಫುಲ್ಲಾಗಿ ನನಗೆ ಬಂದಂಗೆ ನಾನು ಮಾಡೋ ಅಷ್ಟದ್ದೇ ಹೇಳ್ಕೊಟ್ಟಿದ್ದು. ಮಾಡಿ ವೀಡಿಯೋಗೆ ಅಪ್ಲೋಡ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ದಯವಿಟ್ಟು ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಜೈ ಶ್ರೀರಾಮ್.